ನಮಸ್ತೆ. ನೀನು ಸತ್ತರೆ ಅಳುವವರ್ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ನ ಹೆಸರು ನಿಮ್ಮ ಸಮಯದ ಮೇಲೆ ಹತೋಟಿ ಸಾಧಿಸಿ. ನಮ್ಮ ಟೈಮ್ ಮೇಲೆ ನಮಗೆ ಕಂಟ್ರೋಲ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ತುಂಬ ಜನ ಇನ್ನೂ ದಿನದಲ್ಲಿ ಇನ್ನೊಂದು ಸ್ವಲ್ಪ ಹೆಚ್ಚು ಟೈಮ್ ಇದ್ದರೆ ಚೆನ್ನಾಗಿರ್ತಿತ್ತು ಅಂತ ಯೋಚನೆ ಮಾಡೋದ್ರಲ್ಲೇ ಇರೋ ಅಂಥ ಟೈಮ್ನೂ ಕೂಡ ವೇಸ್ಟ್ ಮಾಡ್ಕೊಳ್ತಾ ಇರೋದೇ ವಿಪರ್ಯಾಸ ಅಂತ ಹೇಳ್ತಾ ಇದ್ದಾರೆ. 24 ಅವರ್ಸ್ಗಿಂತ ಸ್ವಲ್ಪ ಜಾಸ್ತಿ ಇರಬೇಕಿತ್ತು ಅಂತಲೇ ನಾವು ಅಂದ್ಕೊಳ್ತಾ ಇನ್ನೊಂಚೂರು ಟೈಮ್ ಸಿಗಬೇಕಿತ್ತು ಅಂತ ಸಿಕ್ಕಿರೋ ಟೈಮ್ನ ನಾವು ವ್ಯರ್ಥ ಮಾಡ್ಕೊಳ್ತಾ ಇದ್ದೀವಿ. ಸೊ ಸಮಯನ ಯಾವ ರೀತಿ ಬಳಸ್ಕೋಬೇಕು ಅನ್ನೋದೇ ನಮ್ಮನ್ನು ಜೀವನದ ಮಹತ್ತರ ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ. ನಮ್ಮೆಲ್ಲರಿಗೂ ಕೂಡ ದಿನದಲ್ಲಿ 24 ಗಂಟೆ ಇದೆ. ಶ್ರೇಷ್ಠ ವ್ಯಕ್ತಿಗಳಿಗೂ 24 ಗಂಟೆ ಇದೆ, ಸಾಮಾನ್ಯ ವ್ಯಕ್ತಿಗಳಿಗೂ ಕೂಡ 24 ಗಂಟೆ ಇದೆ. ಆದರೆ ಸಾಮಾನ್ಯ ವ್ಯಕ್ತಿಗೂ ಶ್ರೇಷ್ಠ ವ್ಯಕ್ತಿಗಳಿಗೂ ಇರುವಂತಹ ಮಧ್ಯದ ವ್ಯತ್ಯಾಸ ಏನಂದರೆ, ಅವರು ಈ 24 ಗಂಟೆನ ಯಾವ ರೀತಿ ಕಳೀತಾರೆ ಶ್ರೇಷ್ಠ ವ್ಯಕ್ತಿಗಳು, ಸಾಮಾನ್ಯ ವ್ಯಕ್ತಿಗಳು ಯಾವ ರೀತಿ ಕಳೀತಾರೆ. ಶ್ರೇಷ್ಠ ವ್ಯಕ್ತಿಗಳು ಯಾವ ರೀತಿ ಅವರ ಟೈಮನ್ನು ಪ್ರತ್ಯೇಕವಾಗಿ ಅವರು ಇಡ್ತಾರೆ, ಸಾಮಾನ್ಯ ವ್ಯಕ್ತಿಗಳು ಯಾವ ರೀತಿ ಎಲ್ಲವನ್ನೂ ಒಂದೇ ಟೈಮಲ್ಲಿ ಹೇಗೋ ಮಾಡ್ತಾರೆ ಅನ್ನೋದ್ರ ಮೇಲೆ ಅವರು ಶ್ರೇಷ್ಠ ವ್ಯಕ್ತಿಗಳೋ ಸಾಮಾನ್ಯ ವ್ಯಕ್ತಿಗಳೋ ಅನ್ನೋದು ನಾವು ನಿರ್ಧಾರ ಮಾಡಬೇಕಾಗತ್ತೆ. ಇಲ್ಲಿ ನಾವು ನೋಡ್ಕೊಬೇಕು ನಾವು ಯಾವ ಥರದ ವ್ಯಕ್ತಿಗಳಾಗಿದ್ದೀವಿ ಅಂತ. ಹಾಗೆ ನಮ್ಮಲ್ಲಿ ಬಹಳಷ್ಟು ಜನ ಅಂದರೆ ನಾವೆಲ್ಲರೂ ಸಾಮಾನ್ಯವಾಗಿ ಇನ್ನೂ ಟೈಮ್ ಇದೆ ಬಿಡು, ಅಯ್ಯೋ ಮುಂದಿನ ತಿಂಗಳಂತೆ ಬಿಡು, ಪರವಾಗಿಲ್ಲ ಬಿಡು ಅಂತ ಅಂದ್ಕೊಂಡು ನಮ್ಮ ಬದುಕಲ್ಲಿ ತುಂಬ ಟೈಮ್ ಇದೆ ಅಂತ ಹೇಳಿ ಎಷ್ಟೊಂದು ಮಾಡಬೇಕಾಗಿರೋ ಕೆಲಸಗಳನ್ನು ಪೋಸ್ಟ್ಪೋನ್ ಮಾಡ್ತಾ ಇರ್ತೀವಿ, ವಿಳಂಬ ಮಾಡ್ತಾ ಇರ್ತೀವಿ. ಕೊನೆಗೆ ಅಯ್ಯೋ ಅದು ಆಗೇ ಇಲ್ಲ ಅಂತ ಹೇಳಿ ಹಾಗೆ ಮಾಡಬೇಕಾಗಿರೋ ಕೆಲಸಗಳನ್ನು ಮಾಡ್ದೇ ಹೊರಟೋಗ್ತೀವಿ. ಇದನ್ನು ನಾವು ನೋಡಬೇಕು. ಪ್ರತಿದಿನ ನಾವು ಎಷ್ಟು ಮಟ್ಟಿಗೆ ಕೆಲಸವನ್ನು ಮಾಡಬೇಕು, ನಮ್ಮ ಕೆಲಸಗಳು ನಮ್ಮ ಸಾಧನೆಗಳಿಗೆ ಹೇಗೆ ಹತ್ರ ಮಾಡುತ್ತೆ ಅದೆಲ್ಲ ನಾವು ತಿಳ್ಕೊಬೇಕು ಅಂತ ಅಂದರೆ ನಮ್ಮ ಸಮಯವನ್ನು ನಾವು ನಿರ್ದಿಷ್ಟವಾಗಿ ಬಳಸ್ಕೊಳ್ಳುವಂಥದ್ದನ್ನು ನಾವು ಕಲ್ತ್ಕೋಬೇಕು. ಇಲ್ಲ ಅಂದರೆ ಜೀವನದಲ್ಲಿ ನಾವು ಪಶ್ಚಾತ್ತಾಪ ಪಡಬೇಕಾಗತ್ತೆ. ನಾನು ಮಾಡಬೇಕಾಗಿರೋ ಟೈಮಲ್ಲಿ ಮಾಡಬೇಕಾಗಿರೋ ಕೆಲಸನ ಮಾಡಿಲ್ವಲ್ಲ ಅಂತ ಅನಿಸುತ್ತೆ. ಸೊ ಆ ಏಜಲ್ಲಿ ಆ ಟೈಮಲ್ಲಿ ಏನೇನು ಮಾಡಬೇಕಾಗಿರುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ, ಲಾಸ್ಟ್ ಚಾಪ್ಟರ್ಗಳಲ್ಲಿ ಬಂದಿತ್ತು ಏನಂತ, ನನಗಿಷ್ಟ ಇರೋದು, ನನಗೆ ಆಸೆ ಇರೋದು, ನನಗೆ ಸುಲಭ ಅನಿಸೋದು ಮಾಡೋದಲ್ಲ, ಮಾಡಬೇಕಾಗಿರೋದನ್ನು ಮಾಡೋದು. ಸೊ ಆ ಏಜಲ್ಲಿ ಆ ಟೈಮಲ್ಲಿ ನಾನು ಮಾಡಬೇಕಾಗಿರೋಂಥ ಕೆಲಸಗಳಿರುತ್ತೆ, ಅದನ್ನು ನಾನು ಮಾಡದೆ ಬಿಟ್ಟುಬಿಟ್ರೆ ಕೊನೆಗೆ ಏನೂ ನಾನು ಮಾಡಲಿಕ್ಕಾಗಲ್ಲ. ಸೊ ಯಾಕೆ ಇದನ್ನು ಹೇಳ್ತಿದ್ದಾರೆ ಅಂದರೆ, ನಾವು ಯಾವಾಗ ಸಾಯ್ತೀವಿ ಅಂತ ನಮಗೆ ಗೊತ್ತಿಲ್ಲ, ಕರೆಕ್ಟಾ? ಹಾಗಿದ್ಮೇಲೆ ಪೋಸ್ಟ್ಪೋನ್ ಮಾಡ್ತಾನೆ ಇರ್ತೀವಿ ಅಲ್ಲ, ನಾವು ನಾಳೆಗೆ ಪೋಸ್ಟ್ಪೋನ್ ಮಾಡಿರ್ತೀವಿ, ಇವತ್ತು ನೈಟೇ ಹೊರಟೋಗ್ಬಿಟ್ರೆ ಏನು ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಏನು ಮಾಡೋಕ್ಕಾಗತ್ತೆ, ಹೋದ್ಮೇಲೆ ಹೆಂಗೆ ಗೊತ್ತಾಗುತ್ತೆ ಅಂತೀವಿ, ಕರೆಕ್ಟ್? ಸೊ ಇಲ್ಲಿ ಏನು ಅರ್ಥ ಮಾಡ್ಕೋಬೇಕು, ನಾವು ಪೋಸ್ಟ್ಪೋನ್ ಮಾಡೋದ್ರಿಂದ ನಮಗೆ ಏನೋ ಒಂದು ರೀತಿ ಮಾಡಬೇಕಾಗಿರೋದನ್ನು ಮಾಡಿಲ್ಲ ಅನ್ನೋ ಫೀಲಿಂಗ್ ಅಂತೂ ಹಾಗೆ ಉಳ್ಕೊಳ್ಳುತ್ತೆ, ಕರೆಕ್ಟ್ ಅಲ್ವಾ? ಸೊ ಅದಕ್ಕೋಸ್ಕರ ನಾವು ಸಣ್ಣ ಪ್ರಮಾಣದಲ್ಲಾದರೂ ಪರವಾಗಿಲ್ಲ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಲ ನಮ್ಮ ಸಮಯನ ಸರಿಯಾಗಿ ಬಳಸ್ಕೊಳ್ತಾ ಇದ್ದೀವಾ ಅಂತ ಕ್ರಾಸ್ ಚೆಕ್ ಮಾಡ್ತಾ ಇರಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನೂ ತುಂಬ ಜನ ಅವರ ಬಾಲ್ಯನ ನೆನೆಸ್ಕೊಂಡು, ಆ ಚಿಕ್ಕ ಏಜಲ್ಲಿ ಚೈಲ್ಡ್ಹುಡ್ಡಲ್ಲಿ ಏನೋ ಆಗಿರೋದನ್ನು ನೆನೆಸ್ಕೊಂಡು ಅದನ್ನು ಒಂದು 5 ಸಲ 50 ಸಲ ನೆನೆಸ್ಕೊಂಡು ಅಲ್ಲೇ ಅವ್ರ ಟೈಮ್ನ ಕಿಲ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ನಿಮ್ಮ ಸಮಯವನ್ನು ಹೆಚ್ಚು ಸಮರ್ಥಕವಾಗಿ ನಿರ್ವಹಿಸೋದನ್ನು ನೀವು ಕಲೀರಿ. ನಿಮ್ಮ ಸಮಯಕ್ಕೆ ನೀವು ಕಮಿಟ್ ಆಗಿ ಅಂತ ಹೇಳ್ತಿದ್ದಾರೆ. ಟೈಮ್ಗೆ ಕಮಿಟ್ಮೆಂಟ್ ಕೊಡಿ ಅಂತ, ಟೈಮ್ಗೆ ಕಮಿಟ್ ಆಗಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಸಮಯ ನಿಜಕ್ಕೂ ಎಷ್ಟು ಮುಖ್ಯ ಅನ್ನೋದನ್ನು ತಿಳ್ಕೊಂಡ್ರೇ ನಿಮ್ಮ ಜೀವನದ ಅರ್ಥ ನಿಮಗೆ ಆಗುತ್ತೆ, ಜೀವನದ ಗಾಢ ಅರ್ಥ ನಿಮಗೆ ಸಿಗತ್ತೆ, ಜೀವನ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮಲ್ಲಿ ಟೈಮ್ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾದರೆ ಸಾಕು, ನಿಮ್ಮಲ್ಲಿ ಒಂದು ಭಾವ ಶುರುವಾಗುತ್ತೆ, ಲೈಫಲ್ಲಿ ಏನಾದರೂ ಮಾಡಬೇಕು ನಾನು ಅಂತ. ಹಾಗಾಗಿ ನಮಗೆ ಸಿಕ್ಕಿರುವಂಥ ಅತ್ಯಮೂಲ್ಯವಾದಂಥ ಒಂದು ಗ್ರೇಟೆಸ್ಟ್ ಗಿಫ್ಟ್ ಯಾವುದು ಅಂದರೆ ಅದು ನಮಗೆ ಇರುವಂತಹ ಟೈಮ್, ಸಮಯ. ಅದನ್ನು ವ್ಯರ್ಥ ಮಾಡೋದಕ್ಕೆ ಬಿಡದೆ ನಿಜಕ್ಕೂ ಯೋಗ್ಯವಾಗಿರುವಂತಹ ಚಟುವಟಿಕೆಗಳ ಮೇಲೆ ನಮ್ಮ ಕೆಲಸವನ್ನು ನಾವು ಮಾಡ್ತಾ ಹೋದರೆ ಸಮಯನ ಸರಿಯಾಗಿ ಬಳಸ್ಕೊಳ್ತೀವಿ, ಜೀವನನ ಸರಿಯಾದ ರೀತಿಯಲ್ಲಿ ಇಟ್ಕೋತೀವಿ,
ಎಂಜಾಯ್ ಮಾಡ್ತೀವಿ, ಪೀಸ್ಫುಲ್ಲಾಗಿರ್ತೀವಿ, ನಾವು ಏನು ಅಂದ್ಕೊಳ್ತೀವಿ ಅದನ್ನು ಮಾಡ್ತೀವಿ ಆ್ಯಂಡ್ ನಮ್ಮ ಲೈಫಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗಂತೂ ಇರ್ತೀವಿ. ಸೊ ನಮಗೆ ಕೆಲಸ ಮಾಡಿ ಸುಸ್ತಾಗಿದ್ದರೆ ಆ ಸಮಯದಲ್ಲಿ ಹೇಗೆ ರೆಸ್ಟ್ ತೊಗೋಬೇಕು, ರೆಸ್ಟ್ ತೊಗೊಳ್ಳಿ, ಮ್ಯೂಸಿಕ್ನ ಕೇಳಿ, ಸ್ವಲ್ಪ ಹೊತ್ತು ನಿದ್ದೆ ಮಾಡಿ, ಸೈಲೆಂಟಾಗಿರಿ. ಎಲ್ಲೆಲ್ಲಿ ಇದೆಲ್ಲನೂ ಮಾಡೋದಕ್ಕೆ ನೀವು ಸಮಯನ ಕೊಡಿ, ಆದರೆ ಎಲ್ಲೆಲ್ಲಿ ಟೈಮ್ ಜಾಸ್ತಿ ಹೋಗ್ತಾ ಇದೆ ಅದನ್ನು ಗಮನಿಸಿ ಆ ಟೈಮನ್ನು ನೀವು ಕಟ್ ಮಾಡ್ತಾ ಬಂದರೆ, ಎಲ್ಲೆಲ್ಲಿ ವೇಸ್ಟ್ ಆಗ್ತಿದೆ ಟೈಮ್ ಅದನ್ನು ನೀವು ಕಟ್ ಮಾಡ್ತಾ ಬಂದರೆ ಜೀವನ ಆಟೋಮೆಟಿಕ್ಕಾಗಿ ಸರಿ ಹೋಗುತ್ತೆ. ಹಾಗಾಗಿ ನಮಗೆ ಸಿಕ್ಕಿರೋ ಸಮಯನ ನಾವು ಸರಿಯಾಗಿ ಬಳಸ್ಕೊಳ್ಳೋಣ. ನೀವು ಅಷ್ಟೇ, ನಾನು ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಈಗ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಇದನ್ನು ನೋಡ್ತೀರಾ, ನೋಡಿದ್ಮೇಲೆ ಇನ್ನೊಂದು ಯಾವುದೋ ಬರುತ್ತೆ ಕೆಳಗಡೆ, ಇನ್ನೊಂದು ಯಾವುದೋ ಒಂದು ವಿಡಿಯೋ ಬರುತ್ತೆ, ಅದನ್ನು ನೋಡ್ತೀನಿ, ಮತ್ತು ಇನ್ನೊಂದು ವಿಡಿಯೋ ಬರುತ್ತೆ, ಅದನ್ನು ನೋಡ್ತೀನಿ, ಇನ್ನೊಂದು ವಿಡಿಯೋ ಬರುತ್ತೆ, ಅದನ್ನು ನೋಡ್ತೀನಿ. ಸೊ ಅಲ್ಲಿ ಎಷ್ಟೊಂದು ವಿಚಾರಗಳು ಕಲಿಯುವಂಥದ್ದಿರುತ್ತೆ, ಎಷ್ಟೋ ವಿಚಾರಗಳು ಸುಮ್ಮನೆ ಏನೇನೋ ಬಂದಿರುತ್ತೆ. ನಾವು ಸುಮ್ಮನೆ ಸ್ಕ್ರಾಲ್ ಮಾಡ್ತಾ ಹೋಗ್ತೀವಿ. ತುಂಬ ಹೊತ್ತು ಮೇಲೆ ಆದಮೇಲೆ ಗೊತ್ತಾಗುತ್ತೆ ನಾನು ಹೆಂಗೆ ಎಷ್ಟು ಟೈಮ್ ಹೋಯಿತು ಅಂತ ಹೇಳಿ. ಟೈಮ್ನ ನೀವು ಕೀಪಪ್ ಮಾಡೋದನ್ನು ಕಲೀಲೇಬೇಕು. ತುಂಬ ಜನ ಟಾಯ್ಲೆಟ್ಗೆ ಮೊಬೈಲ್ನ ತೊಗೊಂಡು ಹೋಗ್ತಾರೆ, ಹೋಗ್ಬಿಟ್ಟು ಆ ಮೊಬೈಲಲ್ಲಿ ಲೈಕ್ ಅವ್ರದ್ದು ಕೆಲಸ ಮುಗ್ದಿರುತ್ತೋ ಇಲ್ವೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಮೊಬೈಲಲ್ಲಿ ಅವ್ರು ನೋಡೋದಂತೂ ಮುಗಿಯಲ್ಲ. ಅದು ಮುಗಿದೇ ಇರೋ ಕಾರಣ ಅವ್ರ ಕೆಲಸನೂ ಮುಗ್ದಿರಲ್ಲ. ಯಾರಾದರೂ ಬಂದು ಆಯಿತಾ ಅನ್ನೋ ತನಕ ಅವ್ರಿಗೆ ನೆನಪೇ ಇರಲ್ಲ ನಾನು ಏನು ಮಾಡ್ತಾಯಿದ್ದೀನಿ ಅಂತ. ಈ ಥರ ನಮ್ಮ ಕೌನ್ಸ್ಲಿಂಗ್ಸಿಗೆ ಬಂದಾಗ ತುಂಬ ಜನ ಕಂಪ್ಲೇಂಟ್ಸ್ ತೊಗೊಂಬರ್ತಾರೆ, ಲೈಕ್ ಹಿಂಗೆ ಅಂತ. ಅಲ್ಲಿ ಅವ್ರು ಮೊಬೈಲ್ ತೊಗೊಂಡು ಹೋಗಲ್ಲ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನನ್ನ ಸಮಯನ ನನಗೇ ಗೊತ್ತಿಲ್ಲದೆ ಯಾವ ರೀತಿ ನಾನು ಕಿಲ್ ಮಾಡ್ತಾಯಿದ್ದೀನಿ ಅಂತ ನಾನು ಬಹಳ ಸೂಕ್ಷ್ಮವಾಗಿ ಗಮನಿಸ್ಕೊಂಡು ಎಲ್ಲೆಲ್ಲಿ ನಾನು ಟೈಮ್ನ ಕೀಪಪ್ ಮಾಡೋಕ್ಕಾಗ್ತಿಲ್ಲ, ನಾನು ಏನೋ ಒಂದು ಮುಂಚೆನೇ ಪ್ಲ್ಯಾನ್ ಮಾಡಿಲ್ಲ, ಪ್ರಿಪ್ರೇಷನ್ ಮಾಡ್ಕೊಂಡಿಲ್ಲ, ಎಷ್ಟು ಗಂಟೆಗೆ ಅಲ್ಲಿ ತಲುಪಬೇಕಾಗಿದೆ, ಅದಕ್ಕೆ ಬೇಕಾಗಿರೋ ಆ ಟೈಮ್ಗೆ ಬಿಡೋ ಅಂಥ ಪ್ರಿಪ್ರೇಷನ್ನಲ್ಲಿ ನಾನು ಎಲ್ಲಿ ವೀಕ್ ಇದ್ದೀನಿ, ಯಾವುದು ನನಗೆ ತಡೀತಾ ಇದೆ, ಎಲ್ಲಿ ನಾನು ಡಿಲೇ ಮಾಡ್ತಾಯಿದ್ದೀನಿ, ಇದನ್ನೆಲ್ಲನೂ ನಾನು ಗಮನಿಸ್ಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಬಂದರೆ ನಿಮ್ಮ ಟೈಮ್ ಒಂದಿನ ನಿಮಗೇನೆ ಥ್ಯಾಂಕ್ಸ್ ಅಂತ ಹೇಳುತ್ತೆ. ಥ್ಯಾಂಕ್ ಯು.